ಇಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಕೊಡ್ಕೊಂಡ್ರೆ ಇವತ್ತು ನಮ್ಮ KRS ಪಕ್ಷದ ಎಲ್ಲ ಕಡೆ ವಿಡಿಯೋಗಳು ನೋಡ್ಕಿಸಿಂದ ಅವ್ರು ನಮ್ಗೆ ಫೋನ್ ಮಾಡಿ ಸರ್ ಬರ್ರಿ ಒಂದು ಸ್ವಲ್ಪ ಇಲ್ಲಿ ನಮ್ಮ ದಲಿತರ ಓಣ್ಯನ ಹಿಂಗೆ ಮಾಡತ್ತಾರೋ ಏನೋ ನಮ್ಗೆ ತಿಳಿಯಲಾಗಿದೆ, ಅವ್ರದ್ದು ಏನು ಉದ್ದೇಶಪೂರ್ವಕವಾಗಿ ಮಾಡತ್ತಾರ ಅನ್ಸತ್ತದ ಅಂತೇಳಿ ಆ ಊರಂಗೆ ಗ್ರಾಮಸ್ಥರು ಹೇಳಿದ್ರು. ಉದ್ದೇಶಪೂರ್ವಕವಾಗಿ ಮಾಡಲಿ ಏನೋ ಮಾಡಲಿ ಅವ್ರು ಮಾಡ್ಬೇಕಾದಂಥ ಅವ್ರ ಕರ್ತವ್ಯ ಏನದ, ಮಂದಿಗೆ ಸರಿಯಾಗಿ ನೀರು ಇಟ್ಟು ಕುಡಿಸೋವಂಥ ಅವ್ರ ಕೆಲಸ ಇರ್ತದೆ, ಅದು ಅವ್ರ ಕೆಲಸ ಮಾಡೇಬೇಕು. ಒಂದು ವೇಳೆ ಅವ್ರು ಮಾಡಲಿ ಅಂದ್ರೆ ನೀವೇನದು ನಿಮ್ಮದು ಹೋರಾಟ ಗಿರಾಟ ಇರ್ತವೆ ಅದಕ್ಕೆ ಅದೆಲ್ಲ ಮುಂದೆ ಮಾಡಕತ್ತಿ ಅಂತ ಹೇಳಿದ ನೋಡೋಣ. ಪೈಲ ಅದು ಅಧಿಕಾರಿಗಳಿಗೆ ಗಮನಕ್ಕೆ ತರೋನು. ಅವ್ರನ್ನು ಭಾಳ ಸಲ ಅವ್ರ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಮಾಡಿಲ್ಲತ್ತ. ಅವ್ರು ಏನದ ಅವ್ರ ಬಾಯಿಲೆ ಕೇಳ್ಕೊಳ್ಳೋಣ ಬರ್ರಿ. ಈಗ ಹೇಳ್ಬಿಡ್ತಾರೆ ಅವರು. ಈಗ ತಿಂಗಳಾಯ್ತು ಒಂದು 10-8 ಮನೆ ನೀರು ಇಡ್ತಾರೆ ಇವ್ರು ಹಿಂಗೆ. ಅದು ನೀರಿನ ಇವತ್ತು ಮಾಡಾವ ವಾಟರ್ ಮನ್ ಹಾನದ್ರಿ ಹೇಳಿದ್ರೆ ಅವನಿಗೆ ಕಿಮ್ಮತ್ ಇರ್ತಾವ. ಅವನು ಹೇಳಿದ್ರಿ ಏನತ್ತಾರೆ ಅವರು ಮಾಡ್ತಾರ ಮಲ್ಲ ಎಷ್ಟು ತಿಂಗಳು ಬಿಟ್ಟು ಮಾಡ್ತಾರತ್ರಿ ಅವರು. ಈಗ ತಿಂಗಳಾಯ್ತು 1.5 ತಿಂಗಳಾಯ್ತು ನೀರಿದೆ 10 ಮನೆ ನೀರಿದೆ. ತಿರುಗಾಡಿ ಆ ಕಡೆ ಏನು ಕೈದಿಂದ ರೊಕ್ಕ ಕೊಡ್ತಾರತ್ರಿ ಅವರು. ಏನೋರಿ ಏನು ಮಾಡ್ತಾರ ಬದಲ್ದಾಗ ನಾವು ಈಗ ಅದು ಅನುಭವಿಸ್ಬೇಕಾಗಿದ್ರಿ ಈಗ. ಬಟ್ ಏನದ ಅವರು ಮೆಂಬರ್ ಅವಧಿಯಾಗಿ ನಾವು ಅವ್ರ ಗಮನಕ್ಕೆ ತಂದಿದ್ದೇವ್ರಿ. ಇದೆಲ್ಲ ಪೂರಾ ಗಮನಕ್ಕೆ ತಂದ್ರೆ ನಮ್ಮ ವಾಡಿ 4 ಮೆಂಬರ್ ರೀ. 4 ಮಂದಿ ಯಾರು ಬರಲ್ರಿ. ಈಗ ನಿಮಗೆ ವಿಡಿಯೋ ಮಾಡ್ಕೊಡ್ಬೇಕಾರ ಈಗ ಇಲ್ಲೇ ಬಂದ್ ಬೀಳ್ತಾವ್ರಿ. ನಾಳೆ ಮುಂಜಾನೆ ಇಲ್ಲಿ ಎಲ್ಲ ಪೂರಾ ಎಲ್ಲ ನೀರ್ ಬಳಕೆಗೆ ಹೋಗ್ತಾವ. ಕುಡ್ಲಿಕ್ಕೂ ಕೆಲವೊಬ್ರು ರೊಕ್ಕ ಇದ್ದವ್ರು ತರ್ತಾರ್ರಿ. ಬಡವ್ರ ಮಂದಿ ಅನ್ನೋದ ಪೂರಾ ಇದೇ ನೀರು ಯೂಸ್ ಮಾಡ್ತಾರ್ರಿ ಕುಡ್ಲಿಕ್ಕೆ. ಬಟ್ ಜಳಕ ಮಾಡಿದ್ರೆ ಮೈ ತುರಿಸ್ತಾರ ಅದು. ನೀವು ಇಟ್ಟೆಲ್ಲ ಹೇಳ್ತೀರಿ. ಈಗ ನೀವು ಇಟ್ಟೆಲ್ಲ ಹೇಳ್ತೀರಿ, ನಾವು ಕೇಳ್ತೇವ್. ನಾನು ವಿಡಿಯೋ ನೋಡಿರ್ಬೇಕಲ್ಲ, ಅನ್ನ ಪೂಜೆ ಹೇಳ್ತೀರ ನೋಡ್ತಿರ್ಲಿಲ್ಲ. ನೀವೆಲ್ಲ ಇಟ್ಟು ಹೇಳ್ತೀರಿ, ನಾವು ಇಟ್ಟೆಲ್ಲ ಕೇಳ್ತೇವ್. ನಾಳೆಗೆ ಅವ್ರು ನಿಮ್ಮ ಮನೆಗೆ ಬಂದಾಗ ಓಟ್ ನೀವು ಅವ್ರಿಗೆ ಹಾರಿಸಿ ಗೆದ್ಸ್ಕೊಂತ ಇರ್ತೀರಿ. ಯಾಕ ನೀವೇ ಮನೆಗೆ ಒಬ್ಬ ನಿಂತು ಮನೆಗೆ ಒಂದೊಂದು ಮೆಂಬರ್ ಆಗಿಲ್ಲ. ನೀವು ಮಾಡಿದ್ದು ನೀವೇ ಉಣ್ಬೇಕು. ಮಾಡಿದುಣ್ಣೋ ಮಾರಯ್ಯ. ಮೆಟ್ ತೊಗೊಂಡು ಹೊಡಿತೀರಿ. ಓಕೆ ನೋಡ್ಬೋದು ಬಂದವಳೆ. ನಮ್ಮ KRS ಪಕ್ಷದ ನಮ್ಮ ಅಧ್ಯಕ್ಷರು ಕೂಡ ಮ್ಯಾಗ ಹೋಗಿ ಹೌದ ನೀರು ಹೆಂಗದಾವ್ ನಿಮ್ಗೆ ತೋರಿಸ್ತೇವೆ.